Hi friends, ಎಲ್ಲರಿಗೂ ನಮಸ್ಕಾರ. Welcome to my channel Manasashri Learn with Fun. Today we are going to learn about modal verbs. Verb ಅಂದ್ರೆ ಕ್ರಿಯಾಪದ. Verb means it tells us about an action and status. ಅಂದ್ರೆ ಕೆಲಸ ಬಗ್ಗೆ ತಿಳಿಸೋದನ್ನೇ verb ಅಂತೀವಿ and ಸ್ಥಿತಿಯನ್ನು ಕೂಡ ತಿಳಿಸೋದನ್ನೇ verb ಅಂತ ಹೇಳ್ತೀವಿ. Friends, verb ಅಂದ್ರೆ ಏನು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ದೀವಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಫಾಲೋ ಮಾಡಿ. ಫ್ರೆಂಡ್ಸ್, ಇವತ್ತು ನಾವು ಮಾಡಲ್ ವರ್ಬ್ಸ್ ಅಂದರೆ ಏನು ಅಂತ ಕಲಿಯೋಣ. ಅದಕ್ಕೆ ಮುಂಚೆ ವರ್ಬ್ ಅಂದರೆ ಏನು ಅಂತ ಸಿಂಪಲ್ ಆಗಿ ರಿವಿಷನ್ ಮಾಡೋಣ ಫ್ರೆಂಡ್ಸ್. ಸೊ ವರ್ಬ್ ಅಂದರೆ ಕ್ರಿಯಾಪದ. ಡೆಫಿನೇಷನ್ ನೋಡೋಣ. ಇಟ್ ಟೆಲ್ಸ್ ಅಸ್ ಅಬೌಟ್ ಅನ್ ಆ್ಯಕ್ಷನ್ ಆ್ಯಂಡ್ ಸ್ಟೇಟಸ್. ಅಂದರೆ ಒಂದು ಕೆಲಸನ ಅಥವಾ ಒಂದು ಸ್ಥಿತಿಯನ್ನು ತಿಳಿಸೋದನ್ನೇ ನಾವು ವರ್ಬ್ ಅಂತ ಹೇಳ್ತೀವಿ. ವರ್ಬ್ಸ್ ಆರ್ two types. Those are main verb, auxiliary verb. Main verb means ಇದಕ್ಕೊಂದು ಸ್ಪೆಷಲ್ ಮೀನಿಂಗ್ ಇರುತ್ತೆ. ಎಕ್ಸಾಂಪಲ್: ಟೀಚ್, ಡ್ರಿಂಕ್, ಈಟ್, ರೈಟ್, ವಾಕ್, ಲರ್ನ್. ಈ ಥರ. ಟೀಚ್ ನಾನು ಟೀಚ್ ಮಾಡೋದು, ಲರ್ನ್ ನಾವು ಕಲಿಯೋದು, ರೈಟ್ ಬರೆಯೋದು. ಇದಕ್ಕೆಲ್ಲ ಸ್ಪೆಷಲ್ ಮೀನಿಂಗ್ ಇದೆ ಅಲ್ವಾ? ಈ ಥರ ವರ್ಬ್ಸ್ನ ನಾವು ಮೇನ್ ವರ್ಬ್ ಅಂತ ಹೇಳ್ತೀವಿ. ಆಕ್ಸಿಲರಿ ವರ್ಬ್. ಆಕ್ಸಿಲರಿ ವರ್ಬ್ಗೆ ಮೀನಿಂಗ್ ಇರಲ್ಲ, ಬಟ್ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡೋಕ್ಕೋಸ್ಕರ ಆಕ್ಸಿಲರಿ ವರ್ಬ್ನ ಯೂಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಮ್ ಇದಕ್ಕೊಂದು ಮೀನಿಂಗ್ ಇದೆಯಾ? ಇಲ್ಲ ಅಲ್ವಾ? ಈಸ್, ಆರ್, ವಾಸ್, ವರ್ ಇದಕ್ಕೆಲ್ಲದಕ್ಕೂ ಕೂಡ ನಮಗೆ ಮೀನಿಂಗ್ ಇರಲ್ಲ. ಸೊ ಇದೆಲ್ಲ ಕೂಡ ನಮ್ಗೆ ಏನಾಗುತ್ತೆ? ಆಕ್ಸಿಲರಿ ವರ್ಬ್. ನಾವು ಮಾಡೋ ಕೆಲಸ ಪ್ರೆಸೆಂಟಲ್ಲಿ ಮಾಡ್ತಾ ಇದ್ದೀವಾ ಅಥವಾ ಫ್ಯೂಚರಲ್ಲಿ ಮಾಡ್ತಾ ಇದ್ದೀವಾ ಅಥವಾ ಪಾಸ್ಟಲ್ಲಿ ಮಾಡ್ತಾ ಇದ್ದೀವಾ ಅಂತ ಈ ಥರ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡೋಕ್ಕೋಸ್ಕರ ನಾವು ಆಮ್, ಈಸ್ ಆರ್ ವಾಸ್ ವರ್ನ ಅಂದರೆ ಆಕ್ಸಿಲರಿ ವರ್ನ ಯೂಸ್ ಮಾಡ್ತಾ ಇರ್ತೀವಿ. ಓಕೆನಾ ಫ್ರೆಂಡ್ಸ್? ಸೊ ಹಿಯರ್ ಈಸ್ ಎ ಎಕ್ಸಾಂಪಲ್. ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್. ನಾನು ಇಂಗ್ಲೀಷ್ ಗ್ರಾಮರ್ ಕಲಿತಾ ಇದ್ದೀನಿ. ಸೊ ಇದು ಈ ಸೆಂಟೆನ್ಸ್ ಏನಾಗುತ್ತೆ ನಮಗೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಅನ್ನೋದು ಸಬ್ಜೆಕ್ಟ್, ಇಂಗ್ಲೀಷ್ ಗ್ರಾಮರ್ ಅನ್ನೋದು ಆಬ್ಜೆಕ್ಟ್, ಲರ್ನಿಂಗ್ ಅನ್ನೋದು ಮೇನ್ ವರ್ಬ್, ಆಮ್ ಅನ್ನೋದು ಆಕ್ಸಿಲರಿ ವರ್ಬ್. ಸೊ ಫ್ರೆಂಡ್ಸ್, ಈ ಥರ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡೋಕ್ಕೋಸ್ಕರ ನಾವು ಆಕ್ಸಿಲರಿ ವರ್ಬ್ನ ಯೂಸ್ ಮಾಡ್ತಾ ಇರ್ತೀವಿ. ಅನದರ್ ಎಕ್ಸಾಂಪಲ್: ಐ ಆಮ್ ಎ ಟೀಚರ್. ನಾನೊಬ್ಬ ಟೀಚರ್. ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಟೀಚರ್ ಅನ್ನೋದು ಆಬ್ಜೆಕ್ಟ್. ಸೊ ಈ ಸೆಂಟೆನ್ಸ್ನಲ್ಲಿ ಮೇನ್ ವರ್ಬ್ ಇದೆಯಾ? ಇಲ್ಲ ಅಲ್ವಾ? ಈ ಥರ ಸೆಂಟೆನ್ಸ್ ಬಂದಾಗ ಆಮ್ನ ನಾವು ಮೇನ್ ವರ್ಬ್ ಆಗಿ ತೊಗೊತೀವಿ. ಸೊ ಆಮ್ ಅನ್ನೋದು ಆಕ್ಸಿಲರಿ ವರ್ಬ್ ಅಲ್ಲ ಫ್ರೆಂಡ್ಸ್. ಈ ಥರ ಸೆಂಟೆನ್ಸ್ ಬಂದಾಗ ಒಂದೊಂದು ಸೆಂಟೆನ್ಸ್ನಲ್ಲಿ ಆಮ್ನ ನಾವು ಮೇನ್ ವರ್ಬ್ ಆಗಿ ತೊಗೊತೀವಿ. ಓಕೆನಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಮೇನ್ ವರ್ಬ್ ಆ್ಯಂಡ್ ಆಕ್ಸಿಲರಿ ವರ್ಬ್ಗೆ ಡಿಫ್ರೆನ್ಸ್ ಏನು ಅಂತ ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಫ್ರೆಂಡ್ಸ್, ಪ್ರೈಮರಿ ಆಕ್ಸಿಲರೀಸ್ನಲ್ಲಿ ಬಿ ಫಾರ್ಮ್, ಹ್ಯಾವ್ ಫಾರ್ಮ್, ಡೂ ಫಾರ್ಮ್ ಇರುತ್ತೆ. ನಾವು ಟೆನ್ಸಸ್ನಲ್ಲಿ ಯೂಸ್ ಮಾಡ್ತೀವಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಟೆನ್ಸಸ್ನ ಆ್ಯಂಡ್ ಟೆನ್ಸಸ್ನಲ್ಲಿ ಇರೋ ರೂಲ್ಸ್ನ ಕೂಡ ಕಲ್ತಿದ್ದೀವಲ್ವಾ? ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಟೆನ್ಸಸ್ ವಿಡಿಯೋ ಫಾಲೋ ಮಾಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ವರ್ಬ್ಸ್ನಲ್ಲಿ ನಮಗೆ ಟೂ ಟೈಪ್ಸ್ ಇದೆ: ಮೇನ್ ವರ್ಬ್ ಆ್ಯಂಡ್ ಆಕ್ಸಿಲರಿ ವರ್ಬ್. ಇನ್ ದಿಸ್ ಆಕ್ಸಿಲರಿ ವರ್ಬ್ ವಿ ಹ್ಯಾವ್ ತ್ರೀ ಟೈಪ್ಸ್, ದಟ್ ಈಸ್ ಪ್ರೈಮರಿ ಆಕ್ಸಿಲರೀಸ್, modal verbs and marginal verbs. So first, primary auxiliaries. In these primary auxiliaries we have three types: be forms, have forms and do forms. ಬಿ ಫಾರ್ಮ್ಸ್ನಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ನೋಡಿ ಫ್ರೆಂಡ್ಸ್, ಬಿ ಫಾರ್ಮ್ಸ್ನಲ್ಲಿ ಏನು ಬರುತ್ತೆ? ಆಮ್, ಈಸ್ ಆರ್ ವಾಸ್, ವರ್. ಆಮ್, ಈಸ್ ಆರ್ನ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಆ್ಯಂಡ್ ವಾಸ್, ವರ್ನ ಪಾಸ್ಟ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಫಸ್ಟ್ ನಮಗೆ ಈ ರೂಲ್ಸ್ ಗೊತ್ತಿರಬೇಕು: ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ಸ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಈ ರೂಲ್ಸ್ ನಮಗೆ ಖಂಡಿತವಾಗಿ ಗೊತ್ತಿರಬೇಕು ಫ್ರೆಂಡ್ಸ್. ಆವಾಗಲೇ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೂಲ್ಸ್ ನಿಮಗೆ ಗೊತ್ತಿದೆ ಅಲ್ವಾ? ಬಿ ಫಾರ್ಮ್ಸ್ನಲ್ಲಿ ಆಮ್ ಯಾವಾಗ ಯೂಸ್ ಮಾಡ್ತೀವಿ? ಫಸ್ಟ್ ಪರ್ಸನ್ ಸಿಂಗ್ಯುಲರ್ಗೆ, ಐಗೆ ನಾವು ಆಮ್ ಯೂಸ್ ಮಾಡ್ತೀವಿ. ಸೊ ಅದೇ ಥರ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಹಿ, ಶಿ, ಸಿಂಗ್ಯುಲರ್ ನೌನ್ಸ್ಗೆ ನಾವು ಈಸ್ ಯೂಸ್ ಮಾಡ್ತೀವಿ. ಸೊ ಆ್ಯಂಡ್ ಅದೇ ಥರ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ಗೆ ಯು ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ಲೂರಲ್ಗೆ ಯು ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್ಗೆ ದೇ, ಇದಕ್ಕೆ ನಾವು ಆರ್ ಯೂಸ್ ಮಾಡ್ತೀವಿ. ಸೊ ಆಮ್, ಈಸ್ ಆರ್ನ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಆ್ಯಂಡ್ ವಾಸ್, ವರ್ನ ಪಾಸ್ಟಲ್ಲಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಸಿಂಗ್ಯುಲರ್ ನೌನ್ಸ್ಗೆ ನಾವು ವಾಸ್ ಯೂಸ್ ಮಾಡ್ತೀವಿ ಆ್ಯಂಡ್ ರಿಮೈನಿಂಗ್ ಸಬ್ಜೆಕ್ಟ್ಸ್ಗೆ ನಾವು ವರ್ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಸೊ ಎಕ್ಸಾಂಪಲ್:
ಐ ಆಮ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್. ನಾನು ಇಂಗ್ಲೀಷ್ ಗ್ರಾಮರ್ ಟೀಚ್ ಮಾಡ್ತಾ ಇದ್ದೀನಿ ಅಂದರೆ ಪ್ರೆಸೆಂಟಲ್ಲ ಕೆಲಸ ಅನ್ನೋದು ಕಂಟಿನ್ಯೂ ಆಗ್ತಿದೆ. ಐ ಆಮ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್. ಸೊ ಅದೇ ಥರ ಈಸ್. ಶಿ ಈಸ್ ಪ್ರಿಪೇರಿಂಗ್ ಫಾರ್ ಲಂಚ್. ಅವಳು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಪ್ರೆಸೆಂಟಲ್ಲ ಕೆಲಸ ಅನ್ನೋದು ಇನ್ನೂ ನಡೀತಾ ಇದೆ. ಶಿ ಈಸ್ ಕುಕಿಂಗ್ ಫಾರ್ ಅಥವಾ ಶಿ ಈಸ್ ಪ್ರಿಪೇರಿಂಗ್ ಫಾರ್ ಲಂಚ್. ಆರ್ ವಿ ಆರ್ ಗೋಯಿಂಗ್ ಟು ಟೆಂಪಲ್. ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಪ್ರೆಸೆಂಟಲ್ಲ ಕೆಲಸ ಅನ್ನೋದು ನಡೀತಾ ಇದೆ. ವಿ ಆರ್ ಗೋಯಿಂಗ್ ಟು ಟೆಂಪಲ್. ಸೊ ಆಮ್ ಈಸ್ ಆರ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಆ್ಯಂಡ್ ವಾಸ್ ವರ್ನ ನಾವು ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಹಿ ವಾಸ್ ರೈಟಿಂಗ್ ದ ಎಕ್ಸಾಮ್ ಎಸ್ಟರ್ಡೇ. ನಿನ್ನೆ ಅವನು ಎಕ್ಸಾಮ್ ಬರಿತಾ ಇದ್ದ ಅಂದರೆ ಪಾಸ್ಟಲ್ಲ ಕೆಲಸ ಅನ್ನೋದು ಕಂಟಿನ್ಯೂ ಆಗ್ತಾ ಇತ್ತು. ಹಿ ವಾಸ್ ರೈಟಿಂಗ್ ದ ಎಕ್ಸಾಮ್ ಎಸ್ಟರ್ಡೇ. ಅದೇ ಥರ ವರ್. ದೇ ವಾರ್ ಪ್ಲೇಯಿಂಗ್ ದ ಕ್ರಿಕೆಟ್ ಎಸ್ಟರ್ಡೇ. ನಿನ್ನೆ ಅವರು ಕ್ರಿಕೆಟ್ ಆಡ್ತಾ ಇದ್ದರು. ಈ ಟೈಮ್ಗೆ ಅವರು ನಿನ್ನೆ ಕ್ರಿಕೆಟ್ ಆಡ್ತಾ ಇದ್ದರು. ದೇ ವಾರ್ ಪ್ಲೇಯಿಂಗ್ ದ ಕ್ರಿಕೆಟ್ ಎಸ್ಟರ್ಡೇ. ಓಕೆನಾ ಫ್ರೆಂಡ್ಸ್, ಈ ಥರ ನಾವು ಬಿ ಫಾರ್ಮ್ಸ್ನಲ್ಲಿ ಆಮ್, ಈಸ್ ಆರ್ ವಾಸ್ ವರ್ನ ಬಿ ಫಾರ್ಮ್ಸ್ನಲ್ಲಿ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಓಕೆನಾ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಹ್ಯಾವ್ನಲ್ಲಿ ಹ್ಯಾಸ್, ಹ್ಯಾವ್, ಹ್ಯಾಡ್ಗೆ ಸೇಮ್ ರೂಲೇ ಬರುತ್ತೆ ಫ್ರೆಂಡ್ಸ್. ಹ್ಯಾಸ್ನ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ಗೆ ಅಂದರೆ ಹಿ, ಶಿ, ಇಟ್, ಸಿಂಗ್ಯುಲರ್ ನೇಮ್ಸ್ ಇದಕ್ಕೆಲ್ಲದಕ್ಕೂ ಕೂಡ ನಾವು ಹ್ಯಾಸ್ನ ಯೂಸ್ ಮಾಡ್ತೀವಿ. ಅದೇ ಥರ ಐ, ಯು, ವಿ ಇದೆ ಪ್ಲೂರಲ್ಸ್, ಇದಕ್ಕೆಲ್ಲದಕ್ಕೂ ಕೂಡ ನಾವು ಹ್ಯಾವ್ನ ಯೂಸ್ ಮಾಡ್ತೀವಿ. ಸೊ ಹ್ಯಾಸ್ ಆ್ಯಂಡ್ ಹ್ಯಾವ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಹ್ಯಾಡ್ನ ನಾವು ಎಲ್ಲ ಸಬ್ಜೆಕ್ಟ್ಸ್ಗೂ ಅಂದರೆ ಪಾಸ್ಟಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗೂ ಲೈಕ್ ಐ, ಯು, ವಿ ಇದೆ, ಹಿ, ಶಿ, ಇಟ್, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ನೇಮ್ಸ್ ಎಲ್ಲ ಸಬ್ಜೆಕ್ಟ್ಸ್ಗೂ ಕೂಡ ನಾವು ಹ್ಯಾಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ರಾಮ ಹ್ಯಾಸ್ ಈಟನ್ ಫ್ರೂಟ್ಸ್. ರಾಮ ಫ್ರೂಟ್ಸ್ ತಿಂದಿದ್ದಾರೆ ಅಂದರೆ ಪ್ರೆಸೆಂಟಲ್ಲ ಕೆಲಸ ಅನ್ನೋದು ಮುಗ್ದಿದೆ. ಜಸ್ಟ್ ಇವಾಗಲೇ ಕೆಲಸ ಅನ್ನೋದು ಮುಗ್ದಿದೆ. ಐ ಹ್ಯಾವ್ ಈಟನ್ ಫ್ರೂಟ್ಸ್. ಜಸ್ಟ್ ಇವಾಗಲೇ ನಾನು ಫ್ರೂಟ್ಸ್ ತಿಂದಿದ್ದೀನಿ ಅಂದರೆ ಪ್ರೆಸೆಂಟಲ್ಲ ಕೆಲಸ ಅನ್ನೋದು ಮುಗ್ದಿದೆ. ಐ ಹ್ಯಾವ್ ಈಟನ್ ಫ್ರೂಟ್ಸ್. ಶಿ ಹ್ಯಾಸ್ ಈಟನ್ ಫ್ರೂಟ್ಸ್. ಹಿ ಹ್ಯಾಸ್ ಈಟನ್ ಮ್ಯಾಂಗೋ. ಈ ಥರ ಪ್ರೆಸೆಂಟಲ್ಲ ಕೆಲಸ ಅನ್ನೋದು ಮುಗ್ದಿದೆ ಅಂತ ಹೇಳುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹ್ಯಾಡ್. ಐ ಹ್ಯಾಡ್ ಈಟನ್ ಮ್ಯಾಂಗೋ. ಐ ಹ್ಯಾಡ್ ಈಟನ್ ಫ್ರೂಟ್ಸ್. ನೆನ್ನೆ ನಾನು ಈ ಟೈಮ್ಗೆ ಫ್ರೂಟ್ಸ್ ತಿಂದಿದ್ದೆ. ಜಸ್ಟ್ ನಾನು ನೆನ್ನೆ ಈ ಟೈಮ್ಗೆ ಫ್ರೂಟ್ಸ್ ತಿಂದಿದ್ದೆ ಅಂದರೆ ಪಾಸ್ಟಲ್ಲಿ ಆ ಕೆಲಸ ಅನ್ನೋದು ನಡೆದಿದೆ ಈ ಟೈಮ್ಗೆ ಅಂತ ಹೇಳುವಾಗ ಹ್ಯಾಡ್ನ ಯೂಸ್ ಮಾಡ್ತೀವಿ. ಐ ಹ್ಯಾಡ್ ಈಟನ್ ಫ್ರೂಟ್ಸ್. ರಾಮ ಹ್ಯಾಡ್ ಈಟನ್ ಫ್ರೂಟ್ಸ್. ಶಿ ಹ್ಯಾಡ್ ಈಟನ್ ಫ್ರೂಟ್ಸ್. ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಈ ಥರ ನಾವು ಹ್ಯಾವ್ ಫಾರ್ಮ್ಸ್ನ ಪೊಸೆಸಿವ್ ಆಗಿ ಹೇಳುವಾಗ ಆ್ಯಂಡ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಟೆನ್ಸ್ನಲ್ಲಿ ಹೇಳುವಾಗ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಡೂ ಫಾರ್ಮ್. ಡೂ ಫಾರ್ಮ್ನಲ್ಲಿ ಏನು ಬರುತ್ತೆ? ಡೂ, ಡಸ್, ಡಿಡ್. ಇದಕ್ಕೂ ಕೂಡ ಸೇಮ್ ರೂಲೇ ಬರುತ್ತೆ ಫ್ರೆಂಡ್ಸ್. ಸೊ ಡೂಗೆ ಯಾವ ಸಬ್ಜೆಕ್ಟ್ಸ್ ಬರುತ್ತೆ? ಐ, ಯು, ವಿ ಇದೆ ಪ್ಲೂರಲ್ಸ್. ಡಸ್ಗೆ ಯಾವ ಸಬ್ಜೆಕ್ಟ್ಸ್ ಬರುತ್ತೆ? ಹಿ, ಶಿ, ಇಟ್, ಸಿಂಗ್ಯುಲರ್ ನೇಮ್ಸ್. ಸೊ ಡೂ ಆ್ಯಂಡ್ ಡಸ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಡಿಡ್ನ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಡೂ ಮೈ ಹೋಮ್ವರ್ಕ್. ನಾನು ನನ್ನ ಹೋಮ್ವರ್ಕ್ ಮಾಡ್ತೀನಿ. ಪ್ರೆಸೆಂಟಲ್ಲ ಕೆಲಸ ಅನ್ನೋದು ಆಗುತ್ತೆ, ಆ ಕೆಲಸ ಅನ್ನೋದು ಮಾಡ್ತೀನಿ ಅಂತ ಹೇಳುವಾಗ ಡೂನ ಯೂಸ್ ಮಾಡ್ತೀವಿ ಅಥವಾ ಡಸ್ನ ಯೂಸ್ ಮಾಡ್ತೀವಿ. ಶಿ ಡಸ್ ಹರ್ ಹೋಮ್ವರ್ಕ್. ಅವಳು ಅವಳ ಹೋಮ್ವರ್ಕ್ ಮಾಡ್ತಾಳೆ. ಹಿ ಡಸ್ ಹೀಸ್ ಹೋಮ್ವರ್ಕ್. ಅವನು ಅವನ ಹೋಮ್ವರ್ಕ್ ಮಾಡ್ತಾನೆ. ಸೊ ಇದೆಲ್ಲ ಪ್ರೆಸೆಂಟಲ್ಲ ಕೆಲಸ ಅನ್ನೋದು ಮಾಡ್ತೀವಿ ಅಂತ ಹೇಳುವಾಗ ಡೂ ಅಥವಾ ಡಸ್ನ ಯೂಸ್ ಮಾಡ್ತೀವಿ. ಐ ಡೂ ಮೈ ಹೋಮ್ವರ್ಕ್. ಶಿ ಡಸ್ ಹರ್ ಹೋಮ್ವರ್ಕ್. ಅದೇ ನಾವು ಪಾಸ್ಟಲ್ಲಿ ಯಾವ ಥರ ಹೇಳ್ತೀವಿ? ಐ ಡಿಡ್ ಮೈ ಹೋಮ್ವರ್ಕ್. ನಾನು ನನ್ನ ಹೋಮ್ವರ್ಕ್ ಮಾಡಿದ್ದೀನಿ. ಪಾಸ್ಟಲ್ಲಿ ಸಿಂಪಲ್ ಪಾಸ್ಟಲ್ಲಿ ಹೇಳುವಾಗ ಡಿಡ್ನ ಯೂಸ್ ಮಾಡ್ತೀವಿ. ಐ ಡಿಡ್ ಮೈ ಹೋಮ್ವರ್ಕ್. ಹಿ ಡಿಡ್ ಹೀಸ್ ಹೋಮ್ವರ್ಕ್. ಶಿ ಡಿಡ್ ಹರ್ ಹೋಮ್ವರ್ಕ್. ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ಸಿಂಪಲ್ ಪ್ರೆಸೆಂಟಲ್ಲಿ ಹೇಳುವಾಗ ಡೂ, ಡಸ್ನ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿ ಹೇಳುವಾಗ ಸಿಂಪಲ್ ಪಾಸ್ಟಲ್ಲಿ ಹೇಳುವಾಗ ಡಿಡ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಈ ಥರ ನಾವು ಪ್ರೈಮರಿ ಆಕ್ಸಿಲರೀಸ್ ಅಂದರೆ ಏನು ಅಂತ ಸಿಂಪಲಾಗಿ ಕಲ್ತಿದ್ದೀವಲ್ವಾ. ಇವಾಗ ನಾವು ಮೋಡಲ್ ವರ್ಬ್ಸ್ ಅಂದರೆ ಏನು ಅಂತ ಕಲಿಯೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಮೋಡಲ್ ವರ್ಬ್ಸ್. ಮೋಡಲ್ ವರ್ಬ್ಸ್ ಅಂದರೆ ಏನು? ನಮ್ಮ ಒಂದು ಎಬಿಲಿಟೀಸ್ನ ಹೇಳುವಾಗ ಅಥವಾ ಪಾಸಿಬಿಲಿಟೀಸ್ನ ಹೇಳುವಾಗ ಅಥವಾ ಪರ್ಮಿಷನ್ಸ್ನ ಕೇಳುವಾಗ, ಅದೇ ಥರ ಯಾರಿಗಾದ್ರೂ ಸಜೆಸ್ಟ್ ಮಾಡೋವಾಗ, ಸಲಹೆ ಹೇಳುವಾಗ ಅಥವಾ ಆಬ್ಲಿಗೇಷನ್ಸ್ನ ಹೇಳುವಾಗ ಅಥವಾ ಅದೇ ಥರ ನೆಸೆಸಿಟೀಸ್ನ ಹೇಳುವಾಗ ನಾವು ಯೂಸ್ ಮಾಡೋಂಥ ವರ್ಡ್ನೇ ನಾವು ಮೋಡಲ್ ವರ್ಬ್ಸ್ ಅಂತ ಹೇಳ್ತೀವಿ.
ಸೊ ಟೈಪ್ಸ್ ಆಫ್ ಮೋಡಲ್ ವರ್ಬ್ಸ್, ವಾಟ್ ಆರ್ ದೇ? ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ವುಡ್, ಶೆಲ್, ಶುಡ್, ಮಸ್ಟ್. ಇದು ನಮಗೆ ಮೋಡಲ್ ವರ್ಬ್ಸ್. ಸೊ ನೆಕ್ಸ್ಟ್ ಮಾರ್ಜಿನಲ್ ವರ್ಬ್ಸ್. ಫ್ರೆಂಡ್ಸ್, ಇದರಲ್ಲಿ ನಮ್ಗೆ ಏನು ಬರುತ್ತೆ? ನೀಡ್, ಡೇರ್ ಟು, ಯೂಸ್ ಟು, ಔಟ್ ಟು, ಅಬೌಟ್ ಟು, ಗೋಯಿಂಗ್ ಟು. ಇದು ನಮಗೆ ಮಾರ್ಜಿನಲ್ ವರ್ಬ್ಸ್. ಫ್ರೆಂಡ್ಸ್, ಮಾರ್ಜಿನಲ್ ವರ್ಬ್ಸ್ ಅಂದರೆ ಏನು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಸೊ ಇವಾಗ ನಾವು ಮೋಡಲ್ ವರ್ಬ್ಸ್ ಅಂದರೆ ಏನು ಅಂತ ಕಲಿಯೋಣ. ಓಕೆನಾ ಫ್ರೆಂಡ್ಸ್, ಮೋಡಲ್ ವರ್ಬ್ಸ್ ಅಂದರೆ ಇಟ್ ಮೀನ್ಸ್ ಮೋಡಲ್ ವರ್ಬ್ಸ್ ಆರ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ which you need regularly in your daily life. Those are abilities, possibilities, permission, obligation and necessity. ಅಂದರೆ ನಿಮ್ಮ ಒಂದು ಸಾಮರ್ಥ್ಯನ ಹೇಳಬೇಕು ಅಂತ ತಿಳಿಸೋವಾಗ ಮತ್ತು ಪಾಸಿಬಲ್ ಆಗುವಂಥದ್ದು ಅಂದರೆ ಪಾಸಿಬಿಲಿಟೀಸ್ನ, ಅದೇ ಥರ ಪರ್ಮಿಷನ್ನ ಕೇಳೋವಾಗ ಆ್ಯಂಡ್ ಖಂಡಿತವಾಗಿ ಈ ಕೆಲಸ ಮಾಡಲೇಬೇಕು ಅಂತ ಆಬ್ಲಿಗೇಷನ್ನ ಹೇಳೋವಾಗ, ನೆಸೆಸಿಟಿನ ಅಂದರೆ ಅವಶ್ಯಕತೆ ಇದೆ ಅಂತ ಹೇಳೋವಾಗ ನಾವು ಮೋಡಲ್ ವರ್ಬ್ಸ್ನ ಯೂಸ್ ಮಾಡ್ತೀವಿ. ಮೋಡಲ್ ವರ್ಬ್ಸ್ ಅಂದರೆ ಏನು ಅಂತ ವಿತ್ ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಫಸ್ಟ್ ಒನ್ ಎಬಿಲಿಟಿ. ಎಬಿಲಿಟಿ ಅಂದರೆ ಸಾಮರ್ಥ್ಯನ ತಿಳಿಸ್ಬೇಕು ಅಂದರೆ ಕ್ಯಾನ್, ಕುಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ. ಕೃಷ್ಣ ಕ್ಯಾನ್ ಸ್ಪೀಕ್ 20 ಲ್ಯಾಂಗ್ವೇಜಸ್. ಕೃಷ್ಣನ್ಗೆ 20 ಲ್ಯಾಂಗ್ವೇಜಸ್ಸಲ್ಲಿ ಮಾತಾಡೋಕ್ಕೆ ಬರುತ್ತೆ. ಇಲ್ಲಿ ಕೃಷ್ಣ ವಿಲ್ ಅಂತ ಹೇಳ್ತಾ ಇಲ್ಲ, ಕೃಷ್ಣ 20 ಲ್ಯಾಂಗ್ವೇಜಸ್ಸಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಿಲ್ಲ. ಮಾತಾಡೋಕ್ಕೆ ಬರುತ್ತೆ, ಹಿ ಕ್ಯಾನ್. ಕೃಷ್ಣ ಕ್ಯಾನ್ ಸ್ಪೀಕ್ 20 ಲ್ಯಾಂಗ್ವೇಜಸ್. 20 ಲ್ಯಾಂಗ್ವೇಜಸ್ಸಲ್ಲಿ ಮಾತಾಡೋಕ್ಕೆ ಬರುತ್ತೆ ಅಂತ ಸಾಮರ್ಥ್ಯನ ಇಲ್ಲಿ ಹೇಳ್ತಾ ಇರೋದು, ಎಬಿಲಿಟಿನ ತೋರಿಸ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಕೃಷ್ಣ ಕ್ಯಾನ್ ಸ್ಪೀಕ್ 20 ಲ್ಯಾಂಗ್ವೇಜಸ್. ಐ ಕಾಂಟ್ ರೈಟ್. ನನಗೆ ಬರೆಯೋಕ್ಕೆ ಬರಲ್ಲ. ಐ ವಿಲ್ ರೈಟ್ ಅಂತ ಹೇಳ್ತಾ ಇಲ್ಲ, ಐ ವೋಂಟ್ ರೈಟ್ ಅಂತ ಹೇಳ್ತಾ ಇಲ್ಲ. ಐ ಕಾಂಟ್ ರೈಟ್, ನಾನು ಬರೆಯಲ್ಲ ಅಂತ ಹೇಳ್ತಿಲ್ಲ ಫ್ರೆಂಡ್ಸ್. ಐ ಕಾಂಟ್ ರೈಟ್, ನನಗೆ ಬರೆಯೋಕ್ಕೆ ಬರಲ್ಲ. ಐ ಕಾಂಟ್ ರೈಟ್ ಇನ್ ಉರ್ದು ಲ್ಯಾಂಗ್ವೇಜ್. ಉರ್ದು ಲ್ಯಾಂಗ್ವೇಜಲ್ಲಿ ನನಗೆ ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ತಾ ಇರೋದು. ಐ ಕಾಂಟ್ ರೈಟ್, ಆ ಎಬಿಲಿಟಿ ಇಲ್ಲ, ಆ ಸಾಮರ್ಥ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ಐ ಕಾಂಟ್ ರೈಟ್, ನನಗೆ ಬರೆಯೋಕ್ಕೆ ಬರಲ್ಲ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹಿ ಕ್ಯಾನ್ ಡ್ಯಾನ್ಸ್. ಅವ್ನು ಡ್ಯಾನ್ಸ್ ಮಾಡ್ತಾರೆ. ಹಿ ಕ್ಯಾನ್ ಡ್ಯಾನ್ಸ್, ಅವನಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾ ಇರೋದು. ಹಿ ವಿಲ್ ಡ್ಯಾನ್ಸ್ ಅಂದರೆ ಅವ್ನು ಡ್ಯಾನ್ಸ್ ಮಾಡ್ತಾನೆ. ಅದೇ ಹಿ ಕ್ಯಾನ್ ಡ್ಯಾನ್ಸ್ ಅಂದರೆ ಅವ್ರಿಗೆ ಎಬಿಲಿಟಿನ ತೋರಿಸ್ತಾ ಇರೋದು. ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ, ಅವನಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾ ಇರೋದು. ಹಿ ಕ್ಯಾನ್ ಡ್ಯಾನ್ಸ್. ಹಿ ಕುಡ್ ಡ್ಯಾನ್ಸ್ ವೆನ್ ಹಿ ವಾಸ್ ಎ ಕಿಡ್. ಅವ್ನು ಚಿಕ್ಕವಾಗಿದ್ದಾಗ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿತ್ತು. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆನ್ನ ನಾವು ಪಾಸ್ಟಲ್ಲಿ ಹೇಳಬೇಕು ಅಂದರೆ ಯಾವ ಥರ ಹೇಳ್ತೀವಿ? ಕುಡ್ನ ಯೂಸ್ ಮಾಡ್ತೀವಿ. ಕೆನ್ನ ನಾವು ಪಾಸ್ಟ್ನಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ? ಕುಡ್. ಹಿ ಕುಡ್ ಡ್ಯಾನ್ಸ್ ವೆನ್ ಹಿ ವಾಸ್ ಎ ಕಿಡ್. ಅವನು ಚಿಕ್ಕವಾಗಿದ್ದಾಗ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿತ್ತು ಅಂತ ಪಾಸ್ಟಲ್ಲಿ ಹೇಳ್ತಾ ಇರೋದು. ಅಂದರೆ ಅವನಂಥ ಎಬಿಲಿಟಿನೇ ಹೇಳ್ತಾ ಇರೋದು. ನನಗೆ ಚಿಕ್ಕವಾಗಿದ್ದಾಗ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿತ್ತು. ಓಕೆನಾ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಮೋಡಲ್ ವರ್ಬ್ಸ್ನಲ್ಲಿ ನಮಗೆ ಎಸ್ ಅನ್ನೋದು ಬರಲ್ಲ. ಯಾವುದೇ ಮೋಡಲ್ ವರ್ಬ್ಸ್ ತೊಗೊಂಡ್ರು ನಮಗೆ ಎಲ್ಲದಕ್ಕೂ ಕೂಡ ನಮಗೆ ಎಸ್ ಅನ್ನೋದು ಬರಲ್ಲ ಫ್ರೆಂಡ್ಸ್. ಕೆನ್ನೆ ಆಗಲಿ, ಕುಡ್ಡೆ ಆಗಲಿ, ಮೇ ಆಗಲಿ, ಎಲ್ಲದಕ್ಕೂ ಕೂಡ ಎಸ್ ಅನ್ನೋದು ಬರಲ್ಲ. ಕ್ಯಾನ್ಸ್, ಕುಡ್ಸ್, ಮೇಸ್ ಇದೆಲ್ಲ ನಮಗೆ ತಪ್ಪಾಗುತ್ತೆ. ಓನ್ಲಿ ಕ್ಯಾನ್, ಕುಡ್, ಮೇ. ಓಕೆನಾ ಫ್ರೆಂಡ್ಸ್? ಆ್ಯಂಡ್ ಸಬ್ಜೆಕ್ಟಿವ್ ಪ್ರೊನೌನ್ಗೆ ಎಲ್ಲದಕ್ಕೂ ಕೂಡ ನಾವು ಕೆನ್ನೇ ಯೂಸ್ ಮಾಡ್ತೀವಿ. ಲೈಕ್ ಐ, ಯು, ವಿ, ದೇ, ಹೇ, ಶಿ, ಇಟ್, ಸಿಂಗ್ಯುಲರ್, ಪ್ಲೂರಲ್ಸ್ ಇದಕ್ಕೆಲ್ಲದಕ್ಕೂ ಕೂಡ ನಾವು ಕೆನ್ನೇ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಪರ್ಮಿಷನ್ ಅಂದರೆ ನಾವು ಯಾರಿಗಾದ್ರೂ ಪರ್ಮಿಷನ್ ಕೇಳೋವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾನ್, ಕುಡ್, ಮೇ. ಕೆನ್ ಯಾವಾಗ ಯೂಸ್ ಮಾಡ್ತೀವಿ? ಇನ್ಫಾರ್ಮಲ್ ವೇಯಲ್ಲಿ ಯೂಸ್ ಮಾಡೋವಾಗ, ಇನ್ಫಾರ್ಮಲ್ ವೇಯಲ್ಲಿ ಹೇಳೋವಾಗ, ಅಂದರೆ ನಮಗಿಂತ ಚಿಕ್ಕವ್ರ ಜೊತೆಲಿ ಮಾತಾಡೋವಾಗ, ನಾರ್ಮಲಾಗಿ ಕೇಳೋವಾಗ ನಾವು ಕೆನ್ನ ಯೂಸ್ ಮಾಡ್ತೀವಿ. ಕುಡ್ನ ಯಾವಾಗ ಯೂಸ್ ಮಾಡ್ತೀವಿ? ಪೊಲೈಟ್ ವೇಯಲ್ಲಿ ಹೇಳೋವಾಗ ಅಥವಾ ಫಾರ್ಮಲ್ ವೇಯಲ್ಲಿ ಹೇಳೋವಾಗ, ನಮಗಿಂತ ದೊಡ್ಡವ್ರ ಜೊತೆಲಿ ಮಾತಾಡೋವಾಗ ಸ್ವಲ್ಪ ಪೊಲೈಟಲ್ಲಿ ಕೇಳಬೇಕು, ಸ್ವಲ್ಪ ಫಾರ್ಮಲ್ ವೇಯಲ್ಲಾಗಿ ಕೇಳಬೇಕು ಅಂತ ಹೇಳೋವಾಗ ಕುಡ್ನ ಯೂಸ್ ಮಾಡ್ತೀವಿ. ಸೊ ಮೇನ ಯಾವಾಗ ಯೂಸ್ ಮಾಡ್ತೀವಿ? ಮೋರ್ ಪೊಲೈಟ್ ಆ್ಯಂಡ್ ಮೋರ್ ಫಾರ್ಮಲ್ ಆಗಿ, ತುಂಬ ಪೊಲೈಟಾಗಿ ಕೇಳಬೇಕು ಅಂತ ಹೇಳುವಾಗ
ಮೇನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ, ಅರ್ಥ ಆಗುತ್ತೆ. ಕೆನ್ ಐ ಟೇಕ್ ಯುವರ್ ಪೆನ್ ಪ್ಲೀಸ್? ನಾನು ನಿಮ್ಮ ಪೆನ್ ತಗೋಬಹುದಾ? ಸೊ ನಾರ್ಮಲ್ ವೇಯಲ್ಲಿ ಕೇಳುವಾಗ, ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಜೊತೆಯಲ್ಲಿ ಕೇಳುವಾಗ ಅಥವಾ ನಮಗಿಂತ ಚಿಕ್ಕವ್ರ ಜೊತೆಯಲ್ಲಿ ಮಾತಾಡೋವಾಗ ಕೆನ್ನ ಯೂಸ್ ಮಾಡ್ತೀವಿ. ಕೆನ್ ಐ ಟೇಕ್ ಯುವರ್ ಪೆನ್ ಪ್ಲೀಸ್? ಕೆನ್ ಐ ಟೇಕ್ ಯುವರ್ ಬುಕ್ ಪ್ಲೀಸ್? ನೋಡಿ ಫ್ರೆಂಡ್ಸ್, ಕೆನ್ ಐ ಸಿಟ್ ಹಿಯರ್ ಪ್ಲೀಸ್? ನಾನಿಲ್ಲಿ ಕೂತ್ಕೋಬೋದಾ? ನಿಮ್ಮ ಫ್ರೆಂಡ್ಸ್ ಜೊತೆಲಿ ಆಗ್ಬೋದು ಅಥವಾ ನಿಮಗಿಂತ ಚಿಕ್ಕವ್ರ ಜೊತೆಲಿ ಆಗ್ಬೋದು, ನೀವು ನಾರ್ಮಲ್ ಆಗಿ ಕೇಳಬೇಕು ಅನ್ಕೊಂತೀರಾ, ಆವಾಗ ನಾವು ಕೆನ್ನ ಯೂಸ್ ಮಾಡ್ತೀವಿ. ಕೆನ್ ಐ ಸಿಟ್ ಹಿಯರ್ ಪ್ಲೀಸ್? ಇನ್ಫಾರ್ಮಲ್ ವೇಯಲ್ಲಿ. ಓಕೆನಾ ಫ್ರೆಂಡ್ಸ್? ಕುಡ್ ಐ ಓಪನ್ ದ ಡೋರ್ ಪ್ಲೀಸ್? ನಾನು ಡೋರ್ ಓಪನ್ ಮಾಡ್ಬೋದಾ ಅಂತ ಪರ್ಮಿಷನ್ನ ಕೇಳ್ತಾ ಇರೋದು. ಅಂದರೆ ಫ್ರೆಂಡ್ಸ್, ಕುಡ್ ಯಾವಾಗ ಯೂಸ್ ಮಾಡ್ತೀವಿ? ಪೊಲೈಟ್ ಆಗಿ ಕೇಳೋವಾಗ, ಸ್ವಲ್ಪ ದೊಡ್ಡವ್ರ ಜೊತೆಲಿ ಮಾತಾಡ್ತಾ ಇದ್ದೀವಿ ಅಥವಾ ಫಾರ್ಮಲ್ ಆಗಿ ಕೇಳುವಾಗ ನಾವು ಪೊಲೈಟ್ ಆಗಿ ಕೇಳುವಾಗ ನಾವು ಕುಡ್ನೇ ಯೂಸ್ ಮಾಡ್ತೀವಿ. ಕುಡ್ ಐ ಓಪನ್ ದ ಡೋರ್ ಪ್ಲೀಸ್? ನಾನು ಡೋರ್ ಓಪನ್ ಮಾಡ್ಬೋದಾ? ಕುಡ್ ಐ ಸಿಟ್ ಹಿಯರ್ ಪ್ಲೀಸ್? ನಾನು ಇಲ್ಲಿ ಕೂತ್ಕೋಬೋದಾ? ಈ ಥರ ಸ್ವಲ್ಪ ಫಾರ್ಮಲ್ ಆಗಿ ಕೇಳೋವಾಗ. ಓಕೆನಾ ಫ್ರೆಂಡ್ಸ್? ಮೇ ಐ ಕಮ್ ಇನ್ ಸರ್? ನಾನು ಬರ್ಬೋದಾ ಸರ್? ಮೇ ಯಾವಾಗ ಯೂಸ್ ಮಾಡ್ತೀವಿ? ಮೋರ್ ಪೊಲೈಟ್ ಆಗಿ, ಮೋರ್ ಫಾರ್ಮಲ್ ಆಗಿ ಕೇಳೋವಾಗ. ನೋಡಿ ಫ್ರೆಂಡ್ಸ್, ಸ್ವಲ್ಪ ನಾವು ದೊಡ್ಡವ್ರ ಜೊತೆಲಾಗಲಿ ಸ್ವಲ್ಪ ಇನ್ನೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು, ಇನ್ನು ಮೋರ್ ಪೊಲೈಟ್ ಆಗಿ ಕೇಳಬೇಕು ಅಂತ ಹೇಳುವಾಗ ಮೇನ ಯೂಸ್ ಮಾಡ್ತೀವಿ. ಮೇ ಐ ಕಮ್ ಇನ್ ಸರ್? ಮೇ ಐ ಸಿಟ್ ಹಿಯರ್ ಸರ್? ಸರ್ ನಾನು ಇಲ್ಲಿ ಕೂತ್ಕೋಬೋದಾ? ಈ ಥರ ಮೋರ್ ಪೊಲೈಟ್ ಆಗಿ ಕೇಳೋವಾಗ ಮೇನ ಯೂಸ್ ಮಾಡ್ತೀವಿ. ಮೇ ವಿ ಗೋ ಹೋಮ್ ಸರ್? ನಾವು ಮನೆಗೆ ಹೋಗ್ಬೋದಾ ಸರ್? ಈ ಥರ ನಾವು ಪೊಲೈಟ್ ಆಗಿ, ಅಂದರೆ ಮೋರ್ ಪೊಲೈಟ್ ಆಗಿ, ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋವಾಗ, ಮೋರ್ ಫಾರ್ಮಲ್ ಆಗಿ ಕೇಳೋವಾಗ ಮೇನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಈ ಥರ ನಾವು ಪರ್ಮಿಷನ್ಸ್ನ ಕೇಳೋವಾಗ ಕ್ಯಾನ್, ಕುಡ್, ಮೇನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಅಡ್ವೈಸ್. ಅಡ್ವೈಸ್ ಅಂದರೆ ಯಾರಿಗಾದ್ರೂ ಸಲಹೆ ಕೊಡಬೇಕು ಅಂದರೆ ಅಥವಾ ಯಾರಿಗಾದ್ರೂ ಸಜೆಸ್ಟ್ ಮಾಡಬೇಕು ಅಂದರೆ ನಾವು ಶುಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ, ಅರ್ಥ ಆಗುತ್ತೆ. ಯು ಶುಡ್ ವೇರ್ ಹೆಲ್ಮೆಟ್ ಆಲ್ವೇಸ್ ವೈಲ್ ಯು ಆರ್ ಇನ್ ಡ್ರೈವಿಂಗ್? ನೀವು ಡ್ರೈವಿಂಗಲ್ಲಿ ಇರೋವಾಗ ಹೆಲ್ಮೆಟ್ನ ಧರಿಸಬೇಕು ಯಾವಾಗಲೂ ಅಂತ ಹೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಶುಡ್ ನಾವು ಸಜೆಸ್ಟ್ ಮಾಡ್ತಾ ಇರೋದು. ಯು ಶುಡ್ ವೇರ್ ಹೆಲ್ಮೆಟ್ ಆಲ್ವೇಸ್ ವೈಲ್ ಯು ಆರ್ ಇನ್ ಡ್ರೈವಿಂಗ್? ನೀವು ಡ್ರೈವಿಂಗಲ್ಲಿ ಇರೋವಾಗ ಯಾವಾಗಲೂ ಹೆಲ್ಮೆಟ್ನ ಧರಿಸಬೇಕು ಅಂದರೆ ನಾವು ಸಲಹೆ ಕೊಡ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ವಿ ಶುಡ್ ರೆಸ್ಪೆಕ್ಟ್ ಟೀಚರ್ಸ್? ನಾವು ಟೀಚರ್ಸ್ನ ಗೌರವಿಸಬೇಕು. ವಿ ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್? ವಿ ಶುಡ್ ರೆಸ್ಪೆಕ್ಟ್ ಪೇರೆಂಟ್ಸ್? ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಈ ಥರ ಯಾರಿಗಾದ್ರೂ ನಾವು ಸಜೆಸ್ಟ್ ಮಾಡಬೇಕು ಅಂದರೆ, ಯಾರಿಗಾದ್ರೂ ಸಲಹೆ ಕೊಡಬೇಕು ಅಂದರೆ ನಾವು ಶುಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಆಬ್ಲಿಗೇಷನ್. ಆಬ್ಲಿಗೇಷನ್ ಅಂದರೆ ಖಂಡಿತವಾಗಿ ಆ ಕೆಲಸ ಮಾಡಲೇಬೇಕು ಅಂತ ಹೇಳ್ತಾ ಇರೋದು. ಮಸ್ಟ್. ಮಸ್ಟ್ ಅಂದರೆ ಖಂಡಿತವಾಗಿ. ಎಕ್ಸಾಂಪಲ್, ಐ ಮಸ್ಟ್ ಹಾರ್ಡ್ ವರ್ಕ್ ಆನ್ ಮೈ ಇಂಗ್ಲೀಷ್? ನಾನು ಇಂಗ್ಲೀಷ್ನಲ್ಲಿ ಖಂಡಿತವಾಗಿ ಹಾರ್ಡ್ ವರ್ಕ್ ಮಾಡಲೇಬೇಕು. ಐ ಮಸ್ಟ್ ಹಾರ್ಡ್ ವರ್ಕ್, ನಾನು ಖಂಡಿತವಾಗಿ ಆ ಕೆಲಸ ಮಾಡಲೇಬೇಕು ಅಂತ ಹೇಳ್ತಾ ಇರೋದು. ಐ ಮಸ್ಟ್ ಹಾರ್ಡ್ ವರ್ಕ್ ಆನ್ ಮೈ ಇಂಗ್ಲೀಷ್? ನಾನು ಇಂಗ್ಲೀಷ್ನಲ್ಲಿ ಖಂಡಿತವಾಗಿ ಹಾರ್ಡ್ ವರ್ಕ್ ಮಾಡಲೇಬೇಕು. ನೆಕ್ಸ್ಟ್, ಯು ಮಸ್ಟ್ ಪ್ಲೇ ದ ಕ್ರಿಕೆಟ್? ನೀನು ಖಂಡಿತವಾಗಿ ಕ್ರಿಕೆಟ್ ಆಡಲೇಬೇಕು. ಯು ಮಸ್ಟ್, ನೀನು ಖಂಡಿತವಾಗಿ ಕ್ರಿಕೆಟ್ ಆಡಲೇಬೇಕು ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಪಾಸಿಬಿಲಿಟೀಸ್. ಪಾಸಿಬಿಲಿಟೀಸ್ ಅಂದರೆ ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ ಅಂತ ಹೇಳುವಾಗ, ಅಂದರೆ ಅದು ಪ್ರೆಸೆಂಟಲ್ಲಿ ಆಗ್ಬೋದು, ಫ್ಯೂಚರಲ್ಲಿ ಆಗ್ಬೋದು. ಈ ಕೆಲಸ ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ, ಅದು ಮಾಡ್ಬೋದು ಅಂತ ಹೇಳುವಾಗ ಮೇನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ. ಯು ಮೇ ಟೀಚ್? ನೀನು ಟೀಚ್ ಮಾಡ್ಬೋದು, ಅಂದರೆ ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ, ನೀನು ಟೀಚ್ ಮಾಡ್ಬೋದು ಅಂತ ಹೇಳುವಾಗ ಮೇನ ಯೂಸ್ ಮಾಡ್ತೀವಿ. ಯು ಮೇ ಟೀಚ್? ನೀನು ಟೀಚ್ ಮಾಡ್ಬೋದು. ಇಟ್ ಮೇ ರೈನ್ ಟುಮಾರೋ? ನಾಳೆ ಮಳೆ ಬರ್ಬೋದು. ನೋಡಿ ಫ್ರೆಂಡ್ಸ್, ಇಟ್ ಮೇ, ಯು ಮೇ ಅಂದರೆ ಪಾಸಿಬಿಲಿಟಿ ಇದೆ ಸ್ಟ್ರಾಂಗ್ ಆಗಿ ಅಂತ ಹೇಳುವಾಗ ಮೇನ ಯೂಸ್ ಮಾಡ್ತೀವಿ. ಇಟ್ ಮೇ ರೈನ್ ಟುಮಾರೋ? ನಾಳೆ ಮಳೆ ಬರ್ಬೋದು ಅಂತ ಸ್ಟ್ರಾಂಗ್ ಆಗಿ, ಸ್ಟ್ರಾಂಗ್ ಪಾಸಿಬಿಲಿಟಿ ಇದ್ದಾಗ ಮೇನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಇಟ್ ಮೈಟ್ ರೈನ್ ಟುಡೇ? ಇವತ್ತು ಮಳೆ ಬರ್ಬೋದು. ಮೈಟ್ ಯಾವಾಗ ಯೂಸ್ ಮಾಡ್ತೀವಿ? 50-50 ಚಾನ್ಸಸ್ ಇದ್ದಾಗ, ಅಂದರೆ ನಾಟ್ ಶೋರ್, ಲೆಸ್ ಪಾಸಿಬಿಲಿಟಿ ಇದ್ದಾಗ. ನೋಡಿ ಫ್ರೆಂಡ್ಸ್, ಮಳೆ ಬರ್ಬೋದು, ಇವತ್ತು ಮಳೆ ಬರ್ಬೋದು, ಬಟ್ ನಾಟ್ ಶೋರ್, ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ, ಸ್ಟ್ರಾಂಗ್ ಪಾಸಿಬಿಲಿಟಿ ಇಲ್ಲ.
ವೀಕ್ ಪಾಸಿಬಿಲಿಟಿ, ಬರ್ಬೋದು 40 ಚಾನ್ಸಸ್ 50 ಚಾನ್ಸಸ್ ಇವತ್ತು ಮಳೆ ಬರ್ಬೋದು ಅಂತ ಹೇಳೋವಾಗ ಮೈಟ್ನ ಯೂಸ್ ಮಾಡ್ತೀವಿ. ಇಟ್ ಮೈಟ್ ರೈನ್ ಟುಡೇ, ಇವತ್ತು ಮಳೆ ಬರ್ಬೋದು ಅಂತ 50 ಚಾನ್ಸಸ್ಸಲ್ಲಿ ಹೇಳೋರುವಾಗ. ಓಕೆನಾ ಫ್ರೆಂಡ್ಸ್? ಬಟ್ ನಾಟ್ ಶೋರ್, ಸ್ಟ್ರಾಂಗ್ ಆಗಿ ಬರುತ್ತೆ ಅಂತ ನಾವು ಹೇಳ್ತಾ ಇಲ್ಲ. ಆವಾಗ ನಾವು ಮೈಟ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಐ ಮೈಟ್ ಗೋ ಫಾರ್ ಎ ವಾಕ್, ನಾನು ವಾಕ್ಗೆ ಹೋಗ್ಬೋದು, ಇವತ್ತು ನಾನು ವಾಕಿಗೆ ಹೋಗ್ಬೋದು ಅಂದರೆ ಸ್ಟ್ರಾಂಗಾಗಿ ಹೇಳ್ತಾ ಇಲ್ಲ, ಹೋಗ್ತೀನಿ ಅಂತ ಹೇಳ್ತಾ ಇಲ್ಲ. ಹೋಗ್ಬೋದು ಅಂತ ಸ್ಟ್ರಾಂಗ್ ಆಗು ಹೇಳ್ತಾ ಇಲ್ಲ, ಏನೋ ಹೋಗ್ಬೋದು ಅಂದರೆ 40 ಚಾನ್ಸಸ್ ಇದೆ 50 ಚಾನ್ಸಸ್ ಇದೆ ಹೋಗ್ಬೋದು ಅಂತ ಹೇಳೋವಾಗ ಮೈಟ್ನ ಯೂಸ್ ಮಾಡ್ತೀವಿ. ಅಂದರೆ ವೀಕ್ ಪಾಸಿಬಿಲಿಟಿ ಇದ್ದಾಗ ಐ ಮೈಟ್ ಗೋ ಫಾರ್ ಎ ವಾಕ್, ನಾನು ವಾಕಿಗೆ ಹೋಗ್ಬೋದು, ಈ ಥರ ವೀಕ್ ಪಾಸಿಬಿಲಿಟೀಸ್ ಇದ್ದಾಗ ಫ್ರೆಂಡ್ಸ್ ಮೈಟ್ನ ಯೂಸ್ ಮಾಡ್ತೀವಿ. ಅದೇ ನಾವು ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ, ಆಗುತ್ತೆ, ಅದು ಮಾಡ್ಬೋದು ಅಂತ ಹೇಳುವಾಗ ಮೇನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವಿಲ್, ಶೆಲ್, ವುಡ್. ವಿಲ್ ಆ್ಯಂಡ್ ಶೆಲ್ ಇದನ್ನು ನಾವು ಫ್ಯೂಚರ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಎಕ್ಸಾಂಪಲ್ ನೋಡೋಣ. ಐ ವಿಲ್ ಡ್ರಿಂಕ್ ವಾಟರ್, ನಾನು ನೀರು ಕುಡಿತೀನಿ. ಸೊ ವಿಲ್ ಯಾವಾಗ ಯೂಸ್ ಮಾಡ್ತೀವಿ? ಇನ್ಫಾರ್ಮಲ್ ವೇಯಲ್ಲಿ ಹೇಳುವಾಗ ವಿಲ್ ಯೂಸ್ ಮಾಡ್ತೀವಿ. ಐ ಶಾಲ್ ಡ್ರಿಂಕ್ ವಾಟರ್, ನಾನು ನೀರು ಕುಡಿತೀನಿ. ಸೊ ಎರಡು ಸೆಂಟೆನ್ಸ್ನ ಸೇಮ್ ಮೀನಿಂಗೇ, ನಾನು ನೀರು ಕುಡಿತೀನಿ. ಐ ವಿಲ್ ಡ್ರಿಂಕ್ ವಾಟರ್, ಐ ಶಾಲ್ ಡ್ರಿಂಕ್ ವಾಟರ್. ಬಟ್ ಇನ್ಫಾರ್ಮಲ್ ವೇಯಲ್ಲಿ ಹೇಳುವಾಗ ನಾವು ವಿಲ್ ಯೂಸ್ ಮಾಡ್ತೀವಿ, ಫಾರ್ಮಲ್ ವೇಯಲ್ಲಿ ಹೇಳುವಾಗ ಶೆಲ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಐ ವಿಲ್ ಡ್ರಿಂಕ್ ವಾಟರ್ ನಾರ್ಮಲ್ ಆಗಿ ಹೇಳುವಾಗ, ಇನ್ಫಾರ್ಮಲ್ ವೇಯಲ್ಲಿ ಹೇಳುವಾಗ ವಿಲ್ ಯೂಸ್ ಮಾಡ್ತೀವಿ, ಐ ವಿಲ್ ಡ್ರಿಂಕ್ ವಾಟರ್. ಅದೇ ನಾವು ಸ್ವಲ್ಪ ಫಾರ್ಮಲ್ ವೇಯಲ್ಲಿ ಹೇಳುವಾಗ ಶೆಲ್ ಯೂಸ್ ಮಾಡ್ತೀವಿ, ಐ ಶಾಲ್ ಡ್ರಿಂಕ್ ವಾಟರ್. ಮೀನಿಂಗ್ ಮಾತ್ರ ಸೇಮೇ ಇರುತ್ತೆ ಫ್ರೆಂಡ್ಸ್, ಬಟ್ ಆ ಸಿಚುವೇಶನಲ್ಲಿ ನಾವು ಯಾವ ಥರ ಹೇಳ್ತಾ ಇದ್ದೀವಿ, ಇನ್ಫಾರ್ಮಲ್ ವೇಯಲ್ಲಿ ಹೇಳ್ತಾ ಇದ್ದೀವ ಅಥವಾ ಫಾರ್ಮಲ್ ವೇಯಲ್ಲಿ ಹೇಳ್ತಾ ಇದ್ದೀವ ಅಂತ ನೋಡಿಕೊಂಡು ವಿಲ್ ಆ್ಯಂಡ್ ಶೆಲ್ನೇ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವಿ ವುಡ್ ಅರೈವ್ ಆನ್ ಟೈಮ್, ನಾವು ಟೈಮ್ಗೆ ಬರ್ತಿದ್ವಿ ಅಂದರೆ ಪಾಸ್ಟ್ ಹ್ಯಾಬಿಟ್ಸ್, ಗತದಲ್ಲಿ ನಮ್ಮ ಹ್ಯಾಬಿಟ್ಸ್ನ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ವಿ ವುಡ್ ಅರೈವ್ ಆನ್ ಟೈಮ್, ನಾವು ಟೈಮ್ಗೆ ಬರ್ತಿದ್ವಿ. ಐ ವುಡ್ ಸ್ವಿಮ್ ಎವ್ರಿ ಡೇ, ನಾನು ಎವ್ರಿ ಡೇ ದಿನ ನಾನು ಸ್ವಿಮ್ ಮಾಡ್ತಿದ್ದೆ. ನೋಡಿ ಫ್ರೆಂಡ್ಸ್, ಗತದಲ್ಲಿ ನನ್ನ ಹ್ಯಾಬಿಟ್ನ ಇಲ್ಲಿ ತಿಳಿಸ್ತಾ ಇರೋದು. ಐ ವುಡ್ ಸ್ವಿಮ್ ಎವ್ರಿ ಡೇ. ಸೊ ಈ ವುಡ್ನ ನಾವು ಪಾಸ್ಟ್ ಹ್ಯಾಬಿಟ್ಸ್ನ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಐ ವುಡ್ ಸ್ವಿಮ್ ಎವ್ರಿ ಡೇ, ದಿನ ನಾನು ಸ್ವಿಮ್ ಮಾಡ್ತಿದ್ದೆ. ಸೊ ಪಾಸ್ಟ್ ಹ್ಯಾಬಿಟ್ಸ್ನ ತಿಳಿಸೋವಾಗ ವುಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಮೋಡಲ್ ವರ್ಬ್ಸ್ ಅಂದರೆ ಏನು ಅಂತ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮನಸಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.